ಹಾಯ್ ಫ್ರೆಂಡ್ಸ್, ನಾನು ಗೊತ್ತಲ್ಲ ನಿಮ್ಮ ಭೀಮಾ. ನಮ್ಮ ಓನರು ದಿನಕ್ಕೊಂದೊಂದು ಕಡೆ ಕಳಿಸಿ ಏನಾದ್ರು ತೊಗೊಂಡ್ಬಾ ಅಂತ ಕಳಿಸ್ತಿದ್ದಾರೆ. ಇವತ್ತು ಪೆಟ್ರೋಲ್ ಬಂದು ಕಳಿಸಿ ಪೆಟ್ರೋಲ್ ತೊಗೊಂಬಾ ಅಂತ ಕಳಿಸ್ತಿದ್ದಾರೆ. ಬನ್ನಿ ಫ್ರೆಂಡ್ಸು, ಪೆಟ್ರೋಲ್ ತೊಗೊಂಬರೋಣ ನಮ್ಮ ಓನರ್ಗೋಸ್ಕರ. ಅಣ್ಣ ಪೆಟ್ರೋಲ್ ಕೊಡೋಣ ನಮ್ಮ ಓನರ್ಗೋಸ್ಕರ. ನಮ್ಮ ಓನರ್ ನಂಗೆ ಪೆಟ್ರೋಲ್ ಥರ ಕೇಳಿದ್ದಾರೆ. ಬಾಟ್ಲು ತಗೊಳ್ಳೋಣ, ದುಡ್ಡು ಇಟ್ಟಿಯಾರ ಅದ್ರೊಳಗಡೆ, ದುಡ್ಡು ತೊಗೊಂಬಿಡು ಅಣ್ಣ. ಹಾಯ್ ಅಕ್ಕ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಅಲ್ಲ ಓದಿಬೇಡಿ. ಹಾಯ್ ಅಂಕಲ್, ನೀವು ನನ್ನನ್ನು ನೋಡ್ತಿರೋ ಹಂಗಿದೆ. ನಾನು ಚೆನ್ನಾಗಿದ್ದೀನಾ? ನೀವಂತೂ ಚೆನ್ನಾಗಿದ್ದೀರಾ? ಏನು ಗೊತ್ತಾ ಫ್ರೆಂಡ್ಸ್, ನಿಮ್ಗೊಂದು ನಾನು ಹೇಳೋದು ಮರ್ತುಬಿಟ್ಟೆ. ನಮ್ಮ ಓನರು ಬರ್ತಾ ಬರ್ತಾ ತುಂಬ ಸೋಂಬೇರಿ ಆಗ್ತಿದ್ದಾರೆ. ದಿನಾಲು ನನಗೇನೆ ಕೆಲಸ ಹೇಳ್ತಿದ್ದಾರೆ. ಭೀಮಾ ಅದನ್ನು ತೊಗೊಂಡ್ಬಾ, ಭೀಮಾ ಇದನ್ನು ತೊಗೊಂಡ್ಬಾ, ಭೀಮಾ ಅದನ್ನು ಮಾಡು, ಭೀಮಾ ಇದನ್ನು ಮಾಡು. ನನಗಂತೂ ಸಾಕಾಗ್ಬಿಟ್ಟಿದೆ ಫ್ರೆಂಡ್ಸ್. ದಿನಾಲು ಓನರ್ ಕೆಲಸ ಹೇಳ್ತಾನೆ ಇದ್ದಾರೆ, ಭೀಮಾ ಮಾಡು, ಭೀಮಾ ಕೆಲಸ ಮಾಡು ಅಂತ. ಏನು ಮಾಡೋಣ ಹೇಳಿ? ನಮ್ಮ ಓನರ್ಗೋಸ್ಕರ ಬರುತ್ತಿರೋ ಜೀವ ಅಲ್ವಾ ಇದು? ಕೆಲಸ ಮಾಡಲೇಬೇಕು. ಥ್ಯಾಂಕ್ಸ್ ಅಣ್ಣ ಪೆಟ್ರೋಲ್ ಕೊಟ್ಟಿದ್ದಕ್ಕೆ. ಬಾಯ್ ಬಾಯ್, ನಾನು ಹೋಗಿ ಬರ್ತೀನಿ. ಅಕ್ಕ ಅಣ್ಣ ಇಬ್ಬರು ಎಲ್ಲರೂ ನಮಗೊಂದು ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ. ಹೋಗಿ ಬರ್ತೀನಿ, ಬಾಯ್. ಅಮ್ಮ ಬಿದ್ದುಬಿಟ್ಟೆ ಅಂಕಲ್, ಹೆಲ್ಪ್ ಮಾಡಿ ಪ್ಲೀಸ್. ಅಬ್ಬಾ ಥ್ಯಾಂಕ್ಸ್ ಅಂಕಲ್, ಬಾಯ್. ಎತ್ಬಿಟ್ರಲ್ಲ ಅಂಕಲ್, ತುಂಬ ಥ್ಯಾಂಕ್ಸ್. ಆದರೂ ನೋವಾಗ್ತಿದೆ, ಎಲ್ಲಿ ಬಿಡಿ, ನಮ್ಮ ಓನರ್ ನೋಡ್ಕೊಳ್ತಾರೆ. ಅಮ್ಮ ಜಸ್ಟ್ ಮಿಸ್ಸು, ಆಟ ಆಡಿದ್ರೆ ನೀನು ಬೇಡ ಆಗಿಬಿಡ್ತಿದ್ದೆ.